ನಮಸ್ಕಾರ. ಒಬ್ಬ ರೈತನ ಕೋಣಗಳು ಒಂದ್ರ ಹಿಂದೆ ಒಂದು ಶಿಸ್ತಿನಿಂದ ಲೈನಿನಾಗೆ ಹೋಗೋದನ್ನು ನೋಡಿ ಒಬ್ಬ ರಾಜ ಕೇಳ್ತಾನೆ, ಇದು ಹೇಗೆ ಸಾಧ್ಯ ಅಂತ ಹೇಳಿ. ರೈತ ಹೇಳ್ತಾನೆ, ಯಾವ ಕೋಣ ಲೈನ್ ತಪ್ತದೆಯೋ ಅದಕ್ಕೆ ಕಠಿಣವಾಗಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ. ಸಂತೋಷಪಟ್ಟ ರಾಜ ಆ ರೈತನನ್ನು ತನ್ನ ರಾಜ್ಯದ ನ್ಯಾಯಾಧೀಶನಾಗಿ ನೇಮಕಾತಿ ಮಾಡ್ತಾನೆ. ಆ್ಯಂಡ್ ವೆರಿ ನೆಕ್ಸ್ಟ್ ಡೇನೇ ಒಂದು ಕಳ್ತನದ್ದು ಕೇಸ್ ಬರ್ತದೆ. ಆ ರೈತ ಹೇಳ್ತಾನೆ, ಇವನು ಕೈ ಕಟ್ ಮಾಡಿರಿ ಅಂತ ಹೇಳಿ. ಆ್ಯಂಡ್ ಕೈ ಕಟ್ ಮಾಡೋನು ಒಂದು ಕಡೆ ನೋಡ್ತಾನೆ, ಸರ್ ಇವನು ಭಾಳ ಇಂಪಾರ್ಟೆಂಟ್ ವ್ಯಕ್ತಿ ಅಂಥೇಳಿ. ಮತ್ತೆ ಜೋರ್ಲೆ ಹೇಳ್ತಾನೆ, ಇವನು ಕೈ ಕಟ್ ಮಾಡಿರಿ ಅಂಥೇಳಿ. ಅಲ್ಲೇ ಇದ್ದು ಒಬ್ಬ ಮಂತ್ರಿ ಹೇಳ್ತಾನೆ, ಸರ್ ಇವನು ನನ್ನ ಭಾವಮೈದ, ಸ್ವಲ್ಪ ನೋಡ್ರಿ ಅಂತ. ಆವಾಗ ರೈತ ಹೇಳ್ತಾನೆ ಜೋರ್ಲಿಂದ, ಈ ಕಳ್ಳಂದು ಕೈ ಕಟ್ ಮಾಡಿರಿ, ಜೊತೆಗೆ ಈ ಮಂತ್ರಿದು ನಾಲ್ಗೆ ಕಟ್ ಮಾಡಿರಿ ಅಂತ ಹೇಳಿ. ಆ್ಯಂಡ್ ಈ ನಿರ್ಣಯ ಬಂದ ತಕ್ಷಣ ಮಾರನೇ ದಿನದಿಂದ ರಾಜ್ಯದ ಎಲ್ಲಿಯೂ ಕೂಡ ಕಳ್ಳತನದ ಕೇಸಸ್ ಬರೋದಿಲ್ಲ. ಇಂಪಾರ್ಟೆಂಟ್, ಕಾನೂನು ಇರೋದು ದೊಡ್ಡ ಮಾತಲ್ಲ, ಕಾನೂನುಗಳನ್ನು ಲಾಗು ಮಾಡೋದರಿಂದ ಕೂಡ ಶಾಂತತೆ ಇರುತ್ತದೆ. ಇದು ಕೇವಲ ಕಥೆ ಮಾತ್ರ, ಇದನ್ನು ಪ್ರಾಯೋಗಿಕವಾಗಿ ಅನ್ವಯಿಸ್ಕೊಳ್ಬಾರ್ದು. ಜೈ ಶ್ರೀ ಕೃಷ್ಣ.